ಮಹಾರಾಷ್ಟ್ರದ ಗ್ರಾಮೀಣ ಚುನಾವಣಾ ಫಲಿತಾಂಶ ನಿರೀಕ್ಷಿತ ರಾಜಕೀಯ ವ್ಯವಸ್ಥೆಯನ್ನ ಅಲುಗಾಡಿಸಿದೆ. ಅಜಿತ್ ಪವಾರ್ ಅವರ ಎನ್ಸಿಪಿ ಬಲವಾದ ಗ್ರಾಮೀಣ ಶಕ್ತಿಯಾಗಿ ಹೊರಹೊಮ್ಮಿದೆ ಮತ್ತು ಶಿಂದೆ ಅವರ ಶಿವಸೇನೆ 3ನೇ ಸ್ಥಾನಕ್ಕೆ ಕುಸಿದಿದೆ. ಈ ಬದಲಾವಣೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಹೊಸ ಮೈತ್ರಿಗಳನ್ನ ಹುಟ್ಟುಹಾಕಬಹುದಾ ಅನ್ನೋ ಪ್ರಶ್ನೆ ಎದ್ದಿದೆ. ಕಳೆದ ವಾರ ಮಹಾರಾಷ್ಟ್ರದಲ್ಲಿ 12 ಜಿಲ್ಲಾ ಪರಿಷತ್ಗಳು ಮತ್ತು 126 ಬ್ಲಾಕ್ ಮಟ್ಟದ ಪಂಚಾಯತ್ ಸಮಿತಿಗಳಿಗೆ ಚುನಾವಣೆಗಳು ನಡೆದವು. ಬಿಜೆಪಿ ಮೊದಲ ಸ್ಥಾನದಲ್ಲಿ ಉಳಿಯುತ್ತೆ, ಏಕನಾಥ್ ಶಿಂದೆ ಅವರ ಶಿವಸೇನೆ 2ನೇ ಸ್ಥಾನದಲ್ಲಿರುತ್ತೆ ಮತ್ತು ಉಳಿದವರು 3ನೇ ಸ್ಥಾನಕ್ಕೆ ಹೋಗ್ತಾರೆ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ ಕೆಲವು ದಿನಗಳ ನಂತರ ನಡೆದ ಚುನಾವಣೆಯಲ್ಲಿ ಅವರ ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷ ಅಂದರೆ ಎನ್ಸಿಪಿ ಈ ಲೆಕ್ಕಾಚಾರವನ್ನೇ ತಲೆಕೆಳಗು ಮಾಡಿದೆ. ಬಿಜೆಪಿ ನಂತರ ಅಜಿತ್ ಪವಾರ್ ಅವರ ಎನ್ಸಿಪಿ 2ನೇ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಪವಾರ್ ಅವರ ಮಹತ್ವಾಕಾಂಕ್ಷೆಗಳ ಹೊರತಾಗಿಯೂ ಅವರು ತಮ್ಮ ಜೀವಿತಾವಧಿಯಲ್ಲಿ ಎಂದಿಗೂ ಸಾಧಿಸಲಾಗದ ಸಾಧನೆ ಇದು. ಅವರು ತಮ್ಮ ಚಿಕ್ಕಪ್ಪನೊಂದಿಗೆ ಬೇರ್ಪಟ್ಟು ಎನ್ಸಿಪಿಯನ್ನ ಸ್ಥಾಪಿಸಿದ ಕೂಡಲೇ ಪಕ್ಷಕ್ಕೆ ಸ್ಪಷ್ಟವಾಗಿ ಹೇಳಲಾಯಿತು. 2 ಬಣವಾದ ಬಳಿಕ ಎನ್ಸಿಪಿಯ ತಕ್ಷಣದ ಮಹತ್ವಾಕಾಂಕ್ಷೆನೇ ರಾಜ್ಯದಲ್ಲಿ 2ನೇ ದೊಡ್ಡ ಪಕ್ಷ ಆಗೋದಾಗಿತ್ತು. ಈ ಕನಸು ನನ್ಸಾಗೋಕೆ ತಮ್ಮ ರಾಜಕೀಯ ವೃತ್ತಿ ಜೀವನವನ್ನೇ ಪಣಕ್ಕಿಟ್ಟಿತ್ತು. ಆದರೆ ಅವರ ಮರಣದ ನಂತರ ಅದು ಸಾಧ್ಯವಾಗಿದೆ ಅನ್ನೋದು ಕ್ರೂರ ವ್ಯಂಗ್ಯ. ಎನ್ಸಿಪಿಯ ಈ ಮುನ್ನಡೆ ಶಿಂದೆಯವರ ಶಿವಸೇನೆಗೆ ದೊಡ್ಡ ಹೊಡೆತವಾಗಿದೆ. ಎನ್ಸಿಪಿ 165 ಜಿಲ್ಲಾ ಪರಿಷತ್ ಸ್ಥಾನಗಳನ್ನ ಗೆದ್ರೆ ಶಿವಸೇನೆ 162 ಸ್ಥಾನಗಳನ್ನ ಗೆದ್ದಿದೆ. ಆಡಳಿತಾರೂಢ ಮಹಾಯುತಿಗೆ ಈ ಫಲಿತಾಂಶ ನಿರ್ಣಾಯಕವಾಗಿದೆ. ಎನ್ಸಿಪಿ ಮತ್ತು ಶಿಂದೆ ಸೇನಾ ನಡುವಿನ ಜಗಳವನ್ನ ಸೂಕ್ಷ್ಮವಾಗಿ ಗಮನಿಸಲಾಗ್ತಿದೆ. ಅಜಿತ್ ಪವಾರ್ ಮರಣದ ನಂತರ ಮತ್ತೆ ಒಗ್ಗೂಡ್ತಿರುವ ಎನ್ಸಿಪಿ ತನ್ನ ಪಾಲುದಾರ ಶಿಂದೆ ಸೇನೆಗೆ ಪರ್ಯಾಯವಾಗಿ ಹೊರಹೊಮ್ಮಬಹುದಾ ಅನ್ನೋ ಕುತೂಹಲ ಮೂಡಿದೆ. ಎನ್ಸಿಪಿಯ ಈ ಪ್ರದರ್ಶನ ಅದರ ಗ್ರಾಮೀಣ ಪ್ರಾಬಲ್ಯದ ಬಗ್ಗೆ ಒಂದು ಸೂಚನೆಯಾಗಿದೆ. ಎನ್ಸಿಪಿ ಯಾವಾಗಲೂ ಬಲವಾದ ಗ್ರಾಮೀಣ ಶಕ್ತಿಯಾಗಿದೆ ಮತ್ತು ಈ ಫಲಿತಾಂಶ ಅದನ್ನ ಒತ್ತಿ ಹೇಳುತ್ತೆ ಅಂತ ಎನ್ಸಿಪಿ ಕಾರ್ಯದರ್ಶಿ ಸಂಜಯ್ ತತ್ಕರೆ ಹೇಳಿರೋದನ್ನ ದಿಕ್ವೆಂಟ್ ವರದಿ ಮಾಡಿದೆ. ಪವಾರ್ ಸಾವಿನ ನಂತರ ಅವರ ಮೇಲಿನ ಗೌರವ, ಅವರ ಮರಣದ ನಂತರದ ದುಃಖದ ಸಂಕೇತವಾಗಿ ಫಡ್ನವೀಸ್ ಮತ್ತು ಎನ್ಸಿಪಿ ನಾಯಕರು ಪ್ರಚಾರವನ್ನು ರದ್ದುಗೊಳಿಸಿದ್ರು. ಆದರೆ ಶಿಂದೆ ಮಾತ್ರ ಹಾಗೆ ಮಾಡದೆ ರಾಜ್ಯಾದ್ಯಂತ 20ಕ್ಕೂ ಹೆಚ್ಚು ಸಾರ್ವಜನಿಕ ಸಭೆಗಳನ್ನ ನಡೆಸಿದ್ರು. ಆದ್ರೂ ಪವಾರ್ ಅವರ ಎನ್ಸಿಪಿ 2ನೇ ಸ್ಥಾನ ಪಡೆದಿರೋದು ಶಿಂದೆಗೆ ಆಘಾತ ತಂದಿರಬಹುದು ಅಂತ ಹೇಳಲಾಗುತ್ತೆ. ಆಡಳಿತಾರೂಢ ಮೈತ್ರಿಕೂಟದಲ್ಲಿ ಮರು ಲೆಕ್ಕಾಚಾರ ನಡೀತಾ ಇದ್ರೆ ವಿರೋಧ ಪಕ್ಷ ಮಹಾವಿಕಾಸ್ ಅಘಾಡಿ ತನ್ನ ವೈಫಲ್ಯದ ಜೊತೆ ಹೆಣಗಾಡ್ತಾ ಇದೆ. ಜನವರಿಯಲ್ಲಿ ನಡೆದ ನಗರ ಸಂಸ್ಥೆ ಚುನಾವಣೆಯಲ್ಲಿ ಮಾತ್ರವಲ್ಲದೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಶೋಚನೀಯವಾಗಿ ವಿಫಲವಾಗಿದೆ. ಕೇವಲ 43 ಜಿಲ್ಲಾ ಪರಿಷತ್ ಮತ್ತು 89 ಪಂಚಾಯತ್ ಸಮಿತಿ ಸ್ಥಾನಗಳನ್ನ ಮಾತ್ರ ಗೆದ್ದಿದೆ. ಆದ್ರೂ ಬಿಜೆಪಿಯ ಪ್ರಾಬಲ್ಯ ಶಾಶ್ವತವಾಗಿ ಉಳಿಯೋದಿಲ್ಲ, ಅಲ್ಲಿವರೆಗೆ ಕಾಯಬೇಕು ಅನ್ನೋದು ಅದರ ನಿಲುವಾಗಿದೆ. ಗ್ರಾಮೀಣ ಮಹಾರಾಷ್ಟ್ರದ ಮೇಲೆ, ವಿಶೇಷವಾಗಿ ಪಶ್ಚಿಮ ಮಹಾರಾಷ್ಟ್ರದ ಮೇಲೆ ಹಿಡಿತ ಸಾಧಿಸಿರುವ ಶರದ್ ಪವಾರ್ ಅವರ ಖ್ಯಾತಿ ಛಿದ್ರಗೊಂಡಿದೆ. ಎನ್ಸಿಪಿಯೊಂದಿಗೆ ಸಂಭಾವ್ಯ ವಿಲೀನಕ್ಕಾಗಿ ಹತಾಶೆಯಿಂದ ಕಾಯೋದು ಅನಿವಾರ್ಯವಾಗಿದೆಯಾ ಅನ್ನುವಂತಾಗಿದೆ. ವಿರೋಧ ಪಕ್ಷಕ್ಕೆ ಏಕೈಕ ಬೆಳ್ಳಿ ರೇಖೆ ಅಂದ್ರೆ 55 ಜಿಲ್ಲಾ ಪಂಚಾಯತ್ ಸ್ಥಾನಗಳು ಮತ್ತು 97 ಪಂಚಾಯತ್ ಸಮಿತಿ ಸ್ಥಾನಗಳೊಂದಿಗೆ ಕಾಂಗ್ರೆಸ್ ತೋರಿಸಿರುವ ಸ್ವಲ್ಪ ಉತ್ತಮ ಪ್ರದರ್ಶನ ಮಾತ್ರ. ಯಾವುದೇ ವಿರೋಧ ಪಕ್ಷಕ್ಕೆ ಹೋಲಿಸಿದ್ರೆ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿದ್ರಿಂದ ಕಾಂಗ್ರೆಸ್ ರಾಜ್ಯದಲ್ಲಿ ಪ್ರಮುಖ ವಿರೋಧ ಪಕ್ಷವಾಗಿ ಹೊರಹೊಮ್ಮಿದೆ. ಈ ಫಲಿತಾಂಶ ನಿಧಾನವಾಗಿ ರಾಜ್ಯದಲ್ಲಿನ ಮೈತ್ರಿ ಮರುಜೋಡಣೆಗಳಿಗೆ ದಾರಿ ಮಾಡಿಕೊಡಬಹುದು. ಎಂಪಿಯಲ್ಲಿ ಇತರ ಪಕ್ಷಗಳಿಗಿಂತ ಹೆಚ್ಚು ಯಶಸ್ವಿಯಾಗಿರುವ ಕಾಂಗ್ರೆಸ್, ಸೇನಾ, ಯುಪಿಟಿ ಮತ್ತು ಎನ್ಸಿಪಿ ಎಸ್ಪಿಯಿಂದ ದೂರ ಸರಿಯೋಕೆ ಪ್ರಾರಂಭಿಸಬಹುದು. ಬದಲಾವಣೆಯ ಒಳ ಹರಿವು ನಿಧಾನವಾಗಿ ಗೋಚರಿಸಲು ಶುರುವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.